ನಮಸ್ಕಾರ. ಓಂ ವ್ಯಾಸ ಟಿವಿ ಚಾನೆಲ್ಗೆ ತಮಗೆ ಸ್ವಾಗತ. ಇಂದು ನಾನು ನವಗ್ರಹಗಳಲ್ಲಿ ಒಂದಾದ ಮಂಗಳ ಗ್ರಹದ ಬಗ್ಗೆ ಹೇಳುತ್ತೇನೆ. ಮಂಗಳ ಅಂತಂದರೆ ನಮಗೆ ಮಂಗಳಕರವನ್ನು ಉಂಟು ಮಾಡುತ್ತಾನೆ. ಮಂಗಳಕರ ಉಂಟು ಮಾಡುವ ಎಲ್ಲರಿಗೂ ಮಂಗಳವಾರದಂದು ಏನೂ ಮಾಡಬಾರದು ಅಂತಾರೆ. ಮಂಗಳ ಅಂದರೆ ಮಂಗಳಕರವಾದ ದಿನ. ಮಂಗಳಕರವಾದ ದಿನ ಅಂದರೆ ಶ್ರೇಷ್ಠವಾಗಿರುವಂಥ ದಿನ. ನಾವು ಮಂಗಳ ಗೌರಿ ವ್ರತವನ್ನಾಗಲಿ ಮಂಗಳವಾರ ಪೂಜೆಯನ್ನಾಗಲಿ ಮಾಡುವುದು ಬಹಳ ಶ್ರೇಯಸ್ಕರ. ಹಾಗಾಗಿ ಮಂಗಳ ಗ್ರಹವು ಒಂದು ಮುಖ್ಯ ಅಂಶವಾಗುತ್ತದೆ ನಮ್ಮ ಜೀವನದಲ್ಲಿ. ಮಂಗಳವಾರ ಮಾಡಬಾರದು ಎನ್ನುವ ಕೆಲಸವನ್ನು ಎಲ್ಲ ಮಾಡಲಿ. ಮಂಗಳವಾರ ಶ್ರೇಷ್ಠಕರವಾದ ವಾರ. ಮಂಗಳ ಗ್ರಹ ಇದು ನವಗ್ರಹ ದೇವಸ್ಥಾನಗಳಲ್ಲಿ ತಮಿಳುನಾಡಿನಲ್ಲಿರುವ ನವಗ್ರಹ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ದೇವಸ್ಥಾನ ಮಂಗಳ ಗ್ರಹ. ಮಂಗಳ ಪೂಜೆ ಮಾಡಿರೋದ್ರಿಂದ ನಮಗೆ ಯಾವ ಮಂಗಳ ದೋಷವೂ ಉಂಟಾಗುವುದಿಲ್ಲ. ಮಂಗಳ ದೋಷವೆಲ್ಲವೂ ನಿವೃತ್ತಿಯಾಗುತ್ತದೆ. ತದನಂತರ ಬುಧ ದೇವಸ್ಥಾನ. ಬುಧ ದೇವಸ್ಥಾನ ಅಂದರೆ ಬುಧವಾರ ಅಂದರೆ ಶ್ರೇಷ್ಠವಾದ ವಾರ. ಅಂದರೆ ಚಿನ್ನ ಸಿಕ್ಕಬಹುದು, ಆದರೆ ಬುಧ ಸಿಕ್ಕುವುದಿಲ್ಲ ಅನ್ನುತ್ತಾರೆ. ಅಂದರೆ ವಿಶೇಷವಾಗಿ ಬುಧವಾರದಂದು ಮಾಡಿದಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ವಿಶೇಷವಾಗಿ ಮೂಡುತ್ತದೆ. ತಾವು ಮಾಡಿರುವಂಥ ಎಲ್ಲ ಕಾರ್ಯಗಳು ಸಫಲವಾಗುತ್ತದೆ, ಒಳ್ಳೆಯದಾಗುತ್ತದೆ, ಶ್ರೇಷ್ಠವಾಗಿರುತ್ತದೆ. ಹಾಗಾಗಿ ಬುಧವಾರ ಒಂದು ವಿಶೇಷ ದಿನ. ಯಾವ ಗ್ರಹಗಳಲ್ಲೂ ನಮಗೆ ಕೆಟ್ಟದನ್ನು ಬಯಸಲಾರವು. ಅಂದರೆ ನಾವು ಅವರವರ ಪೂಜೆಯನ್ನು ನೇಮವಾಗಿ ಮಾಡಿ ನಾವು ಮಾಡುವಂಥ ಪರಿಶ್ರಮಗಳೆಲ್ಲವೂ ಒಳ್ಳೆಯದಾಗಲಿ ಎಂದು ಅವರಿಗೆ ಪ್ರಾರ್ಥಿಸಿ ಮಾಡಬೇಕು. ಆ ಪ್ರಾರ್ಥನೆ ನಮಗೆ ಫಲಿಸುತ್ತದೆ. ತದನಂತರ ಸೋಮ ಅಂದರೆ ಮಂಗಳ. ಸೋಮ ಎಂದರೆ ಸೋಮವಾರ ಎಂದು ಹೇಳುತ್ತೇವೆ. ಸೋಮ, ಮಂಗಳ, ಬುಧ, ಗುರ, ಶುಕ್ರ, ಶನಿ, ರಾಹು, ಕೇತು ಇದು ನವಗ್ರಹಗಳ ದೇವಸ್ಥಾನದಲ್ಲಿ 9 ಗ್ರಹಗಳಿರುವಂತಹ ದೇವರು. ಇದರಲ್ಲಿ ಸೋಮ ಅಂದರೆ ಅದನ್ನು ಈಶ್ವರ ಅಂತಲೂ ಹೇಳುತ್ತೇವೆ. ಸೋಮ ನಕ್ಷತ್ರದಲ್ಲಿ ಮಾಡುವಂಥ ಎಲ್ಲ ಕೆಲಸವೂ ಸುಗಮವಾಗಿ ಮೂಡುತ್ತದೆ. ಸೋಮವಾರ ಅಂದರೆ ವಿಶೇಷವಾದ ವಾರ. ಶಿವನಿಗೆ ಅಧಿಪತಿಯಾದ ಶಿವದೇವನಿಗೆ ವಿಶೇಷವಾದ ವಾರ. ಇಲ್ಲಿ ಪ್ರತಿಯೊಂದು ಗ್ರಹಗಳಿಗೆ ಒಂದೊಂದು ಅವರದೇ ಚಿಹ್ನೆ ಇರುತ್ತದೆ. ಒಂದೊಂದು ಚಿಹ್ನೆ ಇರೋದರಿಂದ ಆ ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ಮಾಡುವಂಥ ಯಾವುದೇ ಪೂಜಾ ಫಲಗಳಿದ್ದರೂ ಆ ನಕ್ಷತ್ರದಲ್ಲಿ ಅಲ್ಲಿ ಹೋಗಿ ಸೇವೆ ಸಲ್ಲಿಸತಕ್ಕದ್ದು. ಇಂದು ನಿಮಗೆ ಇನ್ನೊಂದು ವಿಶೇಷವಾದ ಮಾಹಿತಿ ಕೊಡುತ್ತೇನೆ. ತಾವು ನವಗ್ರಹ ದೇವಸ್ಥಾನಗಳಿಗೆ ಹೋಗಬೇಕಾದರೆ ಒಂದೇ ದಿನ ಎಲ್ಲ ದೇವಸ್ಥಾನವನ್ನು ತಾವು ನೋಡಲು ಆಗುವುದಿಲ್ಲ. ಹಾಗಾಗಿ 2 ದಿನ ಇದನ್ನು ವಿಂಗಡಣೆ ಮಾಡಿಕೊಳ್ಳಬೇಕು. ಕಡೆಯದಾಗಿ ಮೊದಲನೇದಾಗಿ ಸೋಮ, ಮಂಗಳ, ಬುಧ, ಗುರು, ಶುಕ್ರ ಎಲ್ಲ ದೇವರುಗಳನ್ನು ನೋಡಿ ಕಡೆಯದಾಗಿ ತಾವು ಬರಬೇಕಾಗಿರುವಂಥ ಸ್ಥಳ ಶನೀಶ್ವರ ಅಂದರೆ ತಿರುನಲ್ಲಾರ್ ನೋಡಿದ ನಂತರ ತಾವು ಬೇರೆ ಯಾವ ದೇವಸ್ಥಾನಕ್ಕೂ ಹೋಗಬಾರದು, ಬೇರೆ ಯಾವ ಊರಿಗೂ ಹೋಗಬಾರದು. ನೀವು ನೇರ ನಿಮ್ಮನೆಗೆ ಹೋಗಬೇಕು ಎಂದು ಶಾಸ್ತ್ರ. ಏಕೆಂದರೆ ಶನೀಶ್ವರನ ಪವಾಡ ಅಂಥದ್ದು. ಹಾಗಾಗಿ ನೀವು ಈ ನವಗ್ರಹ ದೇವಸ್ಥಾನಗಳಿಗೆ ಹೋಗಬೇಕಾದರೆ ನೀವು ಟ್ರೈನಲ್ಲಿ ಹೋಗಬಹುದು. ಟ್ರೈನಲ್ಲಿ ಇಳಿದು ಅಲ್ಲಿ ಒಂದು ಪ್ರವಾಸೋದ್ಯಮದವರಿಗೆ ಮಾತಾಡಿದರೆ ಅವರೇ ಬಂದು ಯಾವ ದೇವಸ್ಥಾನ ಎಷ್ಟು ಗಂಟೆಗೆ ತೆಗೆದಿರುತ್ತದೆ. ಯಾಕೆಂದರೆ ಪ್ರತಿಯೊಂದು ದೇವಸ್ಥಾನಕ್ಕೆ 12 ಗಂಟೆ, 1 ಗಂಟೆ, 11:30, 10:30 ಈ ಥರ ಬಾಗಿಲಾಗ್ತಾರೆ. ಆ ಸಮಯದಲ್ಲಿ ನೀವು ಹೋದರೆ ನಿಮಗೆ ದೇವರ ದರ್ಶನ ಆಗುವುದಿಲ್ಲ. ಮತ್ತು ನೀವು ವೀಕೆಂಡ್ ಅಂತ ಏನು ಪ್ರವಾಸ ಮಾಡುತ್ತೀರಾ, ಶನಿವಾರ ಭಾನುವಾರ ಹೋಗೋದಾದರೆ ನೀವು ಶನಿವಾರ ಭಾನುವಾರ ಶುಕ್ರವಾರ ರಾತ್ರಿ ತೆರಳಿ ಶನಿವಾರ ಬೆಳಗ್ಗೆ ಹೋಗಿ ಸ್ನಾನ ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಈ ಎಲ್ಲ ದೇವರನ್ನು ನೋಡಿಕೊಂಡು ಬರಬೇಕಾದರೆ 2 ದಿನ ಬೇಕಾಗತ್ತೆ. ಅಂದರೆ 48 ಗಂಟೆಗಳ ಕಾಲವಿದ್ದರೆ ಈ ಎಲ್ಲ ದೇವರನ್ನು ನೀವು ಸುಲಭವಾಗಿ ನೋಡಿ ಬರಬಹುದು. ಮತ್ತು ಕಡೆಯದಾಗಿ ಈ ನವಗ್ರಹ ದೇವಸ್ಥಾನದ ಬಗ್ಗೆ ಹೇಳಬೇಕೆಂದರೆ ನೀವು ಯಾವುದೇ ಕಾರಣಕ್ಕೂ ತಿರುನಲ್ಲಾರಿಂದ ಪ್ರಸಾದವನ್ನು ತರಬಾರದು ಅಂತ ಒಂದು ಶಾಸ್ತ್ರವಿದೆ. ಅಂದರೆ ತಿರುನಲ್ಲಾರ್ ಶನಿ ಭಗವಾನ್ ನಮ್ಮೊಟ್ಟಿಗೆ ಬಂದ್ಬಿಡುತ್ತಾನೆ ಅಂತ ಒಂದು ಪ್ರತೀತಿ ಇದೆ. ಹಾಗಾಗಿ ಯಾವ ತಂದೆಯೂ ಮಕ್ಕಳಿಗೆ ಕೆಟ್ಟದನ್ನು ಮಾಡಲಾರ. ಅವನನ್ನು ಕ್ಷಮಿಸು ಎಂದು ಕೇಳಿ ಅವನಲ್ಲಿ ನಾವು ಪ್ರಾರ್ಥಿಸೋಣ. ನಮಸ್ಕಾರ.